ಬಿಗ್ ಬಾಸ್ ಸ್ಪರ್ಧಿ ರಕ್ಷಿತಾಗೆ ಎದುರಾಗುತ್ತಾ ಕಾನೂನು ಸಂಕಷ್ಟ. ಕಲಾವಿದರಿಗೆ ಅವಮಾನದ ಆರೋಪದ ಹಿನ್ನೆಲೆ ರಕ್ಷಿತಾ ವಿರುದ್ಧ ದೂರು ದಾಖಲಾಗಿದೆ. ನಗರ ಪೊಲೀಸ್ ಕಮಿಷನರ್ಗೆ ದೂರು ಕೊಡಲು ನಿರ್ಧಾರ ಮಾಡಿದ್ದಾರೆ. ದೂರು ಕೊಡಲು ರಂಗಭೂಮಿ ಒಬ್ಬರು ನಾಯಕಿ ಮುಂದಾಗಿದ್ದಾರೆ. ಕಲಾವಿದೆ ಕುಶಲ್ ಅಶ್ವಿನಿ ಜೊತೆ ಮಾತನಾಡುವಾಗ ಧಾರಾವಿ ಕಲಾವಿದರಿಗೆ ಅಪಮಾನದ ಆರೋಪ ಕೇಳಿ ಬರ್ತಾ ಇದೆ. ಮಂಗಳೂರು ಮೂಲದ ಬಿಗ್ ಬಾಸ್ ಸ್ಪರ್ಧಿ ರಕ್ಷಿತಾಗೆ ಎದುರಾಗುತ್ತಾ ಕಾನೂನು ಸಂಕಷ್ಟ. ಕಲಾವಿದರಿಗೆ ಅವಮಾನದ ಆರೋಪದ ಹಿನ್ನೆಲೆ ರಕ್ಷಿತಾ ವಿರುದ್ಧ ದೂರು ಕೊಡಲು ಮುಂದಾಗಿದ್ದಾರೆ. ರಂಗಭೂಮಿ ಕಲಾವಿದೆ ಒಬ್ಬರು ನಗರ ಪೊಲೀಸ್ ಕಮಿಷನರ್ಗೆ ದೂರು ಕೊಡಲು ನಿರ್ಧರಿಸಿದ್ದಾರಂತೆ. ದೂರು ಕೊಡಲು ಮುಂದಾದ ರಂಗಭೂಮಿ ಕಲಾವಿದೆ ಕುಶಲ್ ಎಂಬಾತರು ಇನ್ನು ಅಶ್ವಿನಿ ಜೊತೆ ಮಾತನಾಡುವಾಗ ಧಾರಾವಾಹಿ ಕಲಾವಿದರಿಗೆ ಅಪಮಾನ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ರಂಗಭೂಮಿ ಕಲಾವಿದೆ ಮನನೊಂದು ದೂರು ಕೊಡಲು ಮುಂದಾಗಿದ್ದಾರೆ. ಸ್ವಲ್ಪ ಡೌನ್ ಮಾಡಿ. ನಾನು ಸುಮಾರು ಒಂದು 20-25 ವರ್ಷದಿಂದ ರಂಗಭೂಮಿನಲ್ಲಿ ಮತ್ತೆ ಕೆಲಸ ಮಾಡ್ತಾ ಕಲಾವಿದೆಯಾಗಿ ಕೆಲಸ ಮಾಡ್ಕೊಂಡಿದ್ದು ಕುಶಲ ಕಲಾ ತಂಡ ಅಂತ ಒಂದು ಸಂಸ್ಥೆನ ಕೂಡ ಸ್ಥಾಪನೆ ಮಾಡ್ಕೊಂಡಿದ್ದೀನಿ. ನಾನು ಪ್ರತಿ ಸೀಸನ್ ಕೂಡ ಬಿಗ್ ಬಾಸ್ ನೋಡ್ತಾ ಬರ್ತಿದ್ದೀನಿ. ಕನ್ನಡ ಬಿಗ್ ಬಾಸ್ ನೋಡ್ತೀನಿ, ತಮಿಳ್ ಬಿಗ್ ಬಾಸ್ ನೋಡ್ತೀನಿ, ತೆಲುಗು ಬಿಗ್ ಬಾಸ್ ನೋಡ್ತಾ ಇದ್ದೆ. ಈ ವರ್ಷದ ಬಿಗ್ ಬಾಸ್ ನೋಡ್ತಾ ಬಂದ್ರೆ ರಕ್ಷಿತಾ ಶೆಟ್ಟಿ ಅವ್ರು ಮಾತಾಡ್ತಾರೆ. ಈಗ ಅಲ್ಲಿ TRPಗೆ ಏನ್ ಮಾಡ್ತಾರೆ, ಜಗಳಗಳು ಆಡ್ತಾರೆ, ಅದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ, ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಆದ್ರೆ ರಕ್ಷಿತಾ ಶೆಟ್ಟಿ ಅವ್ರು ಏನ್ ಮಾಡ್ತಾರೆ, ಓಪನ್ ಸುದೀಪ್ ಎದುರುಗಡೆ ಹೇಳಿದ್ದಾರೆ ಅಂತ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ, ಸರ್ ಕಲಾವಿದರಿಗೆ ಅವಮಾನ ಮಾಡಿದ್ದಾರೆ, ಮತ್ತೆ ಏನಂತ ನೀವೆಲ್ಲ ಮೇಕಪ್ ಹಾಕೊಂಡು ಟಿವಿ ಆರ್ಟಿಸ್ಟು ಡ್ರಾಮಾ ಮಾಡ್ತೀರಾ. 5 ಸಲಿ, ಒಂದಲ್ಲ 2 ಸಲಿ ಅಲ್ಲ ಮೇಡಮ್, 1 ಸಲಿ ತೋರಿಸಿದ್ರೇನೆ ತಪ್ಪು, 5 ಸಲಿ ಚಪ್ಲಿ ತೋರಿಸಿದ್ದಾರೆ ಅಂತ ಹೇಳ್ತಾರೆ. ಸುದೀಪ್ ಏನು ರಿಯಾಕ್ಷನ್ ಇಲ್ಲ. ಯಾಕೆ? ನಿಮ್ಗೆ ರಕ್ಷಿತಾ ಶೆಟ್ಟಿಯಿಂದ TRP ಸಿಕ್ತಿದೆ ಅಂದ್ರೆ ತಗೊಳ್ಳಿ. ಅಟ್ಲೀಸ್ಟ್ ನೀವೇನಾದ್ರೂ ಹೇಳಿ ಅವ್ರ ಹತ್ರ ಸಾರಿ ಕೇಳಿಸಿದ್ರ ಸುದೀಪ್ ಸರ್ ಅವರು? ಅವ್ರಿಗೇನಾದ್ರೂ ಜವಾಬ್ದಾರಿ ಇದೆಯಾ? ಅವ್ರ ಆಂಕರೇ ಆಗಿರ್ಬೋದು, ಯಾವ್ದೇ ತಪ್ಪು ಸರಿ ಅಂತಿದ್ರು ಕೂಡ ಅವ್ರೇನಾದ್ರೂ ಸಾರಿ ಕೇಳಿಸಿದ್ರ? ಅದನ್ನ ಮಾಡ್ಲಿಲ್ಲ ಸುದೀಪ್ ಅವರು. ಇದೇ ಸಲಿ ಹೋದ್ಸಲಿ ಜಾನ್ವಿ ಅವ್ರಿಗೆ ಹೋದ್ವಾರ ನೀವೆಲ್ಲ ಮೇಕಪ್ ಹಾಕೊಂಡು ಓಡಾಡ್ತೀರಾ, ಯಾಕೆ ಮೇಕಪ್ ಹಾಕ್ಬೇಕು, ಯಾಕೆ ಅದು ಮಾಡ್ಬೇಕು, ಯಾಕೆ ಇದು ಮಾಡ್ಬೇಕು ಅಂತ ಮಾತಾಡ್ತಾರಲ್ಲ ರಕ್ಷಿತಾ ಶೆಟ್ಟಿ ಅವರು. ಹಾಗಾದ್ರೆ ಸುದೀಪ್ ಸರ್ ಅವ್ರ ಮೇಕಪ್ ಹಾಕೊಂಡು ಸ್ಟೇಜಿಗೆ ಯಾಕೆ ಬರ್ತಾರೆ ಆಂಕರ್ ಆಗಿ? ಅವ್ರಿಗೊಬ್ರು ಡಿಸೈನರ್, ಅವ್ರಿಗೆ ಮೇಕಪ್, ಅವ್ರ ಕೆಳಗಡೆಯಿಂದ ಫೋಟೋಗಳು ಯಾಕೆ ತೆಗಿಸ್ತಾರೆ? ಅವ್ರು ಸಿಂಪಲ್ ಆಗಿ ಮನೆಯಿಂದ ಎದ್ದು ಬರ್ಲಿ. ರಕ್ಷಿತಾ ಶೆಟ್ಟಿನ ಫಾಲೋ ಮಾಡ್ತಿದಾರಲ್ವಾ ಸುದೀಪ್ ಸರ್, ಬರ್ಲಿ, ಮೇಕಪ್ ಇಲ್ಲದೆ ಬರ್ಲಿ ಸುದೀಪ್ ಸರ್ ಅವರು. ಹಾಗಾಗಿ ನಾನು ತತ್ಕ್ಷಣ ಕಲಾವಿದ್ರ ಬಗ್ಗೆ ಮಾತಾಡಿರೋದ್ರ ಬಗ್ಗೆ ತತ್ಕ್ಷಣ ನಾನು ಕಮಿಷನರ್ ಆಫೀಸ್ಗೆ ರಕ್ಷಿತಾ ಶೆಟ್ಟಿ ಅವರ ವಿರುದ್ಧ ದೂರನ್ನ ತಲುಪಿಸ್ತಾ ಇದ್ದೀನಿ. ತಕ್ಷಣ ಸುದೀಪ್ ಸರ್ ಅವ್ರಿಗೆ ಜವಾಬ್ದಾರಿ ಇದ್ರೆ, ಬಿಗ್ ಬಾಸ್ ಅವ್ರಿಗೆ ಜವಾಬ್ದಾರಿ ಇದ್ರೆ ಈ ಶೋನಲ್ಲೇ ರಕ್ಷಿತಾ ಶೆಟ್ಟಿ ಅವರು ಅಶ್ವಿನಿ ಗೌಡ ಅವ್ರನ್ನ ಕ್ಷಮೆ ಕೇಳ್ಬೇಕು ಅಂತ ಕೇಳ್ಕೊತೀನಿ ನಾನು.